ನಿಮ್ಮಿಬ್ಬರ ಪೈಕಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಏನಂತಂದ್ರೆ ಇವತ್ತು ಯಾರು ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅನ್ನೋದನ್ನ ಒಂದು ಬಿಟ್ಟಿದ್ದಾರೆ. ಅದರಲ್ಲಿ ಹೋಗ್ತಾ ಇರೋ ಇಬ್ಬರನ್ನ ಒಂದು ತೋರಿಸಿದ್ದಾರೆ. ಇಬ್ರು ಯಾರ್ಯಾರು ಅಂತಂದ್ರೆ, ಒಂದು ಉತ್ತರ ಕರ್ನಾಟಕದ ಫೇಮಸ್ ಸಿಂಗರ್ ಮಾಳು ನಿಪ್ನಾಳು, ಮತ್ತೆ ಇನ್ನೊಬ್ರು ಮತ್ತೊಂದು ಸುಂದರ ಚೆಲುವೆ ಅಂತಾನೆ ಬಿಗ್ ಬಾಸ್ ಅಲ್ಲಿ ಸೀಸನ್ 12 ಅಲ್ಲಿ ಪ್ರಸಿದ್ಧಿ ಹೊಂದಿದ್ದಂತ ಸ್ಪಂದನ ಸೋಮಣ್ಣ. ಮೊನ್ನೆ ತಾನೇ ಅವ್ರ ತಂದೆ ತಾಯಿ ಬಂದಿದ್ರು ಪಾಪ. ಇವತ್ತು ಇವರಿಬ್ಬರಿಗೆ ನಾಮಿನೇಷನ್ ಆಗಿದೆ. ಇವರಿಬ್ಬರಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಆ ಪ್ರೋಮೋ ಬಿಟ್ಟ ತಕ್ಷಣನೇ ಅಲ್ಲಿ ಇರುವಂತ ಮನೆಯವರೆಲ್ಲರೂ ಕೇಳ್ತಿದ್ದಾರೆ, ಇವರಿಬ್ಬರಲ್ಲಿ ಯಾರು ಹೋಗ್ಬೇಕು, ಯಾಕೆ ಹೋಗ್ಬೇಕು ಅಂತ ಎಲ್ಲದಕ್ಕೂ ಕೇಳ್ತಿದ್ದಾರೆ ಇವತ್ತಿನ ಇದರಲ್ಲಿ. ಅದರಲ್ಲಿ ಗಿಲ್ಲಿ ಆಯ್ಕೆ ಮಾಡಿರುವಂತದ್ದು ಯಾರನ್ನ ಅಂತಂದ್ರೆ ಹೆಚ್ಚಾಗಿ ಸ್ಪಂದನ ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ, ಸರಿ ಆಟದಲ್ಲಿ ಇನ್ನೂ ಓಪನ್ ಅಪ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಕೆಲವರೆಲ್ಲರೂ ಇದ್ಯಾರು ಧನುಷ್ ಬಂದು ನಮ್ಮ ಇವರು ಮಾಳು ನಿಪ್ನಾಳಿಗೆ ಇನ್ನೂ ಕೂಡ ಅವ್ರು ಸರಿಯಾಗಿ ಆಟ ಆಡ್ತಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಯಾರು ಸರಿಯಾಗಿ ಆಡ್ತಿದ್ದಾರೆ ಯಾರು ಸರಿಯಾಗಿ ಆಡ್ತಿಲ್ಲ ಅಂತ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿದ್ದಾರೆ. ಆದ್ರೆ ಇವತ್ತು ಮನೆಯಿಂದ ಕಳಿಸ್ತಾ ಇರೋದು ಏನಾಗ್ತಿದೆ ಅಂದ್ರೆ, ಸುದೀಪ್ ಅವ್ರು ಇಲ್ಲದೆ ಇರೋದ್ರಿಂದ ಎಷ್ಟೊಂದು ಅಧ್ವಾನಗಳಾಗ್ತಾ ಇದೆ ಅಂತಂದ್ರೆ ಸಿಕ್ಕಾಪಟ್ಟೆ ಅಧ್ವಾನ ಆಗ್ತಾ ಇದೆ. ಆದ್ರೆ ಒಂದು ತುಂಬಾ ಪ್ರತಿ ಒಂದೊಂದು ದಿನನೂ ಕೂಡ ಒಂದೊಂದು ಟ್ರಿಕ್ಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು. ನೆನ್ನೆ ಒಂದ್ ರೀತಿ ಸುತ್ತ ಒಂದ್ ರೀತಿ ತಿರ್ಗೋದ್ ರೀತಿ, ಅದರಲ್ಲಿ ಯಾರು ಇರಲ್ಲ ಅವರು ಔಟು, ಮತ್ತೆ ಅವ್ರು ಯಾರು ಕೂಡ ಮನೆಯವ್ರನ್ನ ಯಾರನ್ನು ಕೂಡ ಲಾಸ್ಟ್ ಒಂದ್ ರೀತಿ ವಿದಾಯ ಹೇಳುವಾಗ ಲಾಸ್ಟ್ ಮಾತಾಡ್ಸ್ಕೊಂಡು ಹೋಗ್ತಾ ಇರಲ್ಲ, ಆ ಥರದ್ದು ಇರಲಿಲ್ಲ. ಅದೇ ರೀತಿ ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ, 2 ಕಾರು ಬಿಗ್ ಬಾಸ್ ಮನೆ ಒಳಗಡೆಗೆ ಬರ್ತಿದೆ. 2 ಕಾರ್ಗೆ ಒಬ್ಬೊಬ್ಬರನ್ನ ಹತ್ತಿಸ್ತಾರೆ. ಒಬ್ಬೊಬ್ಬರನ್ನ ಹತ್ತಿಸಿ ಕಾರ್ 2 ಕೂಡ ಮನೆ ಹೊರಗಡೆ ಹೋಗ್ಬಿಡ್ತವೆ. ಮನೆ ಹೊರಗಡೆ ಹೋದ್ಮೇಲೆ ಒಳಗಡೆ ಬರುವಂತ ಕಾರಲ್ಲಿ ಯಾರು ಇರ್ತಾರೆ ಅವ್ರು ಮಾತ್ರ ಸೇಫು. ಮನೆಯಿಂದ ಹೊರಗಡೆ ಹೋದಂತ ಕಾರಲ್ಲಿ ಯಾರು ಇರ್ತಾರೋ ಅವರು ಇವತ್ತು ಮನೆಯಿಂದ ಗೇಟ್ ಪಾಸ್ ತಗೋತಾರೆ ಅಂತ ಒಂದು ಒಳ್ಳೆ ಟ್ರಿಕ್ಸ್ ಮಾಡಿದ್ದಾರೆ. ಸಖತ್ತಾಗಿದೆ ಗುರು. ನಿಜವಾಗ್ಲೂ ಈ ತರ ಐಡಿಯಾಸ್ನೆಲ್ಲ ಬಿಗ್ ಬಾಸ್ ಟೀಮ್ ಸಖತ್ತಾಗಿ ಮಾಡ್ತಿದೆ. ಬಾಸ್, ನೀವು ತೆರೆ ಮೇರೆಯಿಂದ ಕೆಲಸ ಮಾಡ್ತಿದ್ರಿ, ಸೂಪರ್ ಬಾಸ್. ನಿಜವಾಗ್ಲೂ ಕೂಡ ನನಗಂತೂ ಈ ತರ ಟ್ರಿಕ್ಸ್ ಇದ್ದಾಗ ಜನ ನೋಡೋರ್ಗು ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅಲ್ಲಿರೋರ್ಗು ಎದೆ ಡಗ್ ಡಗ್ ಅಂತ ಇರುತ್ತೆ. ಆದ್ರೆ ನೀವು ಮಾಡ್ತಿರೋ ಟ್ರಿಕ್ಸ್ ಸಖತ್ತಾಗಿದೆ ಬ್ರದರ್. ನಿಜವಾಗ್ಲೂ ಕೂಡ ಸುದೀಪ್ ಅವ್ರು ಇಲ್ಲದೆ ಈ ತರ ಮೇಂಟೈನ್ ಮಾಡ್ತಾ ಇದ್ರಿ. ಆದ್ರೆ 2 ಕಾರ್ ಕಳಿಸಿ, ಆ 2 ಕಾರ್ಗೂ ಒಬ್ಬೊಬ್ಬರನ್ನ ಕೂರಿಸಿ, ಮಾಳು ಮತ್ತೆ ಸ್ಪಂದನನ್ನ ಹೊರಗಡೆ ಕಾರ್ ಕಳಿಸಿ, ಮತ್ತೆ 1 ಕಾರ್ ಹೊರಗಡೆ ಬರುತ್ತೆ. 1 ಕಾರಲ್ಲಿ ಯಾರು ಇರ್ತಾರೆ ಅವರು ಮನೆಯಲ್ಲಿ ಇರ್ತಾರೆ, ಹೊರಗಡೆ ಹೋದ ಕಾರ್ಲಿ ಯಾರು ಇರ್ತಾರೋ ಅವರು ಮನೆಗೆ ಹೋಗ್ತಾ ಇರ್ತಾರೆ ಅವ್ರ ಮನೆಗೆ. ಹಂಗಾಗಿ ಅವ್ರು ಔಟ್ ಆಗ್ತಾರೆ. ಇವತ್ತು ಯಾರು ಮಾಳು ಹೋಗ್ತಾರೋ ಅಥವಾ ಸ್ಪಂದನ ಹೋಗ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಹಂಗಾಗಿ ತುಂಬಾ ಕ್ರೇಜು ಮಾಳುಗೆ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕದಿಂದ 2-3 ಜನ ಬಂದಿದ್ದಾರೆ. ಆದ್ರೆ ಮಾಳು ನಿಪ್ನಾಳ್ ಅಂತಂದ್ರೆ ಒಬ್ಬ ಪ್ರಸಿದ್ಧವಾದಂತ ಜಾನಪದ ಸಿಂಗರ್ ಉತ್ತರ ಕರ್ನಾಟಕಕ್ಕೆ. ಆ ಮಾಳು ನಿಪ್ನಾಳ್ ಹೋಗ್ತಾರ ಅಥವಾ ಸ್ಪಂದನ ಏನೋ ಮಿಲ್ಕ್ ಬ್ಯೂಟಿ ಕ್ವೀನ್ ಅಂತ ಎಲ್ಲ ಕರೆಸ್ಕೊತಾ ಇದ್ದಂತ ಸ್ಪಂದನ ಸೋಮಣ್ಣ ಹೋಗ್ತಾರ, ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಇವತ್ತು ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು, ಯಾರು ಹೋಗ್ತಾರೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾರು ಇರಬೇಕು, ಯಾಕೆ ಹೋಗ್ಬೇಕು ಅನ್ನೋದನ್ನು ಕೂಡ ದಯಮಾಡಿ ತಿಳಿಸಿ. ಇದು ಪ್ರತಿಯೊಬ್ಬರು ಕೂಡ ಗಮನಿಸ್ತಾರೆ. ನಿಜವಾಗ್ಲೂ ಕೂಡ ಇವತ್ತೊಂದು ಸಖತ್ತಾಗೆ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಮತ್ತೆ ಸಂಜೆ ಅಷ್ಟರೊಳಗೆ ಇನ್ನೊಂದು ಪ್ರೋಮೋ ಬಿಡ್ಬೋದು. ಯಾರಾದ್ರೂ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂತ ನಮ್ಗನ್ಸುತ್ತೆ. ಇವತ್ತು ಇಬ್ಬರಲ್ಲಿ ಒಬ್ರಂತೂ ಹೋಗ್ತಾ ಇರೋದಂತೂ ಸತ್ಯ. ಒಂದು ಸ್ಪಂದನ ಮತ್ತೆ ಇನ್ನೊಂದು ಯಾರು ನಮ್ಮ ಮಾಳು ನಿಪ್ನಾಳು. ನಿಜವಾಗ್ಲೂ ಕೂಡ ಅವರಿಬ್ಬರಲ್ಲಿ ಯಾರೋದ್ರೂ ಕೂಡ ಬೇಸರ ಆಗುತ್ತೆ, ಮನೇಲಿ ಇರೋರಿಗೆ ಮತ್ತೆ ಮನೆಯಿಂದ ಹೊರಗಡೆ ನೋಡ್ತಾ ಇರೋ ಎಲ್ಲರೂ ಕೂಡ. ಯಾಕೆಂದ್ರೆ ಆಟ ಯಾರಾದ್ರೂ ಒಬ್ರು ಹೋಗ್ಲೇಬೇಕು, ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಬೇಕಾದ್ರೆ ಒಬ್ರು ಸೋಲ್ಲೇಬೇಕು ಅಂತ ಒಂದು ಸಿಚುವೇಶನ್ ಇವಾಗ ಎದುರಾಗಿ ಬಂದಿದೆ. ಆಟ ಇನ್ನು ಕೆಲವೇ ವಾರಗಳಿರೋದ್ರಿಂದ ಪ್ರತಿದಿನ ವಾರಕ್ಕೆ 2 ಜನ ಹೋಗ್ತಾರೆ. ನಿನ್ನೆ ಸೂರಜ್ ಅವ್ರು ಹೋದ್ರು, ಇವತ್ತು ಮಾಳು ಹೋಗ್ತಾರ ಅಥವಾ ಸ್ಪಂದನ ಹೋಗ್ತಾರ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಆಟ ಅಂತೂ ದಿನೇ ದಿನೇ ತುಂಬಾ ಟ್ರಿಕ್ಸ್ ಆಗ್ತಿದೆ. ತುಂಬಾ ಟ್ರಿಕ್ಸ್ ಅನ್ನೋಕ್ಕಿಂತ ಒಂದ್ ರೀತಿ ಟ್ರಿಕ್ಸ್ ಅಂತ ಅನ್ಬಾರ್ದು, ಒಂದೇನೋ ಅಂತಂದ್ರೆ ವಿಸ್ಮಯ ಆಗ್ತಾ ಇದೆ. ನೋಡೋರು ಕ್ಯೂರಿಯಾಸಿಟಿ ತುಂಬಾ ಆಗ್ತಿದೆ. ಈಗೀಗ ತುಂಬಾ ಜನಕ್ಕೆ ಬಿಗ್ ಬಾಸ್ ಯಾಕೆ ಇಷ್ಟು ಬೇಗ ಮುಗ್ದೋಗ್ತಿದೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಮನೇಲಿರೋರ್ಗಂತೂ ಇಷ್ಟು ಬೇಗ ಮುಗ್ದೋಗ್ತಾ ಇದೆಯಾ, ನಮ್ಮ ಟೈಮ್ ಹತ್ರ ಬರ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ಬಿಗ್ ಬಾಸ್ ಈ ಸರಿ 12ನೇ ಸೀಸನ್ ಅಂತೂ ಸಿಕ್ಕಾಬಟ್ಟೆ ಸಖತ್ತಾಗಿತ್ತು. ನಿಮ್ ಪ್ರಕಾರ ಯಾರು ಹೋಗ್ಬೇಕು, ಯಾರು ಇರ್ಬೇಕು ಅನ್ನೋದನ್ನ ಜಾಸ್ತಿ ನಾವು ಎಳೆಯೋದು ಬೇಡ, ತಿಳಿಸಿ. ಇವತ್ತು ಸಂಜೆ ಯಾರು ಹೋಗ್ತಾರೆ ಅಂತ ನೋಡೋಣ. ಅದ್ರ ವಿಪರ್ಯಾಸ ಏನಂತಂದ್ರೆ, ಇಬ್ಬರಲ್ಲಿ ಯಾರೇ ಹೋದ್ರು ಕೂಡ ಮನೆ ಒಳಗಡೆ ಇರೋರ್ನ ಒಂದು ವಿಶ್ ಮಾಡಿ, ಒಂದು ಹಗ್ ಮಾಡಿ ಹೋಗ್ ಬರ್ತೀನಿ, ಆಮೇಲೆ ಮನೇಲಿರೋರೆಲ್ಲರೂ ಕೂಡ ಕಳಿಸ್ಕೊಡುವಾಗ ಒಂದು ಪ್ರೀತಿಯಿಂದ ಗೌರವದಿಂದ ಒಂದು ಹಗ್ ಮಾಡಿ ಒಂದು ಸಮಾಧಾನ ಹೇಳಿ ಕಳಿಸೋದು ಒಂದು ಸಖತ್ತಾಗಿರ್ತಿತ್ತು. ಆದ್ರೆ ಕಿಚ್ಚ ಸುದೀಪ್ ಅವರು ನಿನ್ನೆ ಇವತ್ತು ಇಲ್ಲದೆ ಇರೋದ್ರಿಂದ ಮನೆಯಿಂದ ಹಂಗಂಗೆ ಹೊಟ್ಟಾಗ್ತಿದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ತುಂಬಾ ನೋವಾಗೋ ಸಂಗತಿ. ನಿಜವಾಗ್ಲೂ ಕೂಡ ಸುದೀಪ್ ಅವ್ರು ಇದ್ದಿದ್ರೆ ಲಾಸ್ಟ್ ಅಲ್ಲಿ ಸುದೀಪ್ ಅವ್ರ ಜೊತೆ ಮಾತಾಡೋದು ಒಂದು ಅದೃಷ್ಟ. ತುಂಬಾ ಜನ ಒಳಗಡೆ ಇರೋರಿಗೆ ಅದೊಂದು
ಒಂದು ಕನಸು. ಸುದೀಪ್ ಅವ್ರು ಲಾಸ್ಟಲ್ಲಿ ಒಂದು ಹಗ್ ಮಾಡಿ ಒಂದು ವಿಶ್ ಮಾಡಿ ಅವ್ರದ್ದೊಂದು ವಿ ಟಿ ಎಲ್ಲ ತೋರಿಸಿ ಅವರ ಒಂದು ಡೇರಿಂಗ್ ಹೇಗಿತ್ತು, ಅವರ ಒಂದು ಕನಸು ಹೇಗಿತ್ತು ಅದನ್ನೆಲ್ಲವನ್ನು ಕೂಡ ತೋರಿಸ್ತಿದ್ರು. ಆದರೆ ಸುದೀಪ್ ಅವ್ರು ಇಲ್ಲದ ಕಾರಣದಿಂದ ಇವಾಗ ಯಾವುದು ತೋರ್ಸೋಕ್ಕಾಗ್ತಾ ಇಲ್ಲ. ಹಂಗಿಂದ ಹಂಗೆ ಹೊರ್ಟೋಗ್ಬೇಕಾಗ್ತಿದೆ. ನಿಜವಾಗ್ಲೂ ಈ ನತದೃಷ್ಟತನ ಯಾರಿಗೆ ಬರುತ್ತೆ ಇವತ್ತಂತೂ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು, ಯಾಕೆ ಹೋಗ್ಬೇಕು, ಜೊತೆಗೆ ಯಾರು ಹೋಗ್ತಾರೆ ಅಂತ ಅನಿಸುತ್ತೆ ನೀವು ತಿಳಿಸಿ. ಥ್ಯಾಂಕ್ ಯು. ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ನೋಡ್ತೀರಿ. ಧನ್ಯವಾದ. ಥ್ಯಾಂಕ್ ಯು.